ನಮಸ್ಕಾರ ವೀಕ್ಷಕರೇ, ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹಾಗಲಕಾಯಿ ಕೋಸಂಬರಿ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗಲಕಾಯಿಯನ್ನು ಕಟ್ ಮಾಡಿಕೊಳ್ಳುವ. ನಾನಿಲ್ಲಿ ಕೋಸಂಬರಿಗೆ ಊರಿನ ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಹಾಗಲಕಾಯಿಯನ್ನು ನಾನಿಲ್ಲಿ ತೋರಿಸಿದ ಹಾಗೆ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಬೇಕು. ನಾನು ಇಲ್ಲಿ 2 ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗಲಕಾಯಿ ಕೋಸಂಬರಿ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತುಂಡು ಮಾಡಿ ಇಟ್ಟುಕೊಂಡಿರುವಂತಹ ಹಾಗಲಕಾಯಿ 1 ದೊಡ್ಡ ಕಪ್, ತೆಂಗಿನ ತುರಿ 1 ಸಣ್ಣ ಕಪ್, ನಿಂಬೆ ಗಾತ್ರದ ಹುಣಸೆ ಹುಳಿ, ಖಾರಕ್ಕನುಗುಣವಾಗಿ ಹುರಿದ ಮೆಣಸು, 1 ಚಮಚ ಕೊತ್ತಂಬರಿ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು. ಕಟ್ ಮಾಡಿಟ್ಟಂತಹ ಹಾಗಲಕಾಯಿಗೆ 1 ಚಮಚ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬೆರೆಸಿ 20 ನಿಮಿಷಗಳ ಕಾಲ ಇಡಬೇಕು. ಹೀಗೆ ಇಡುವುದರಿಂದ ಹಾಗಲಕಾಯಿ ಉಪ್ಪನ್ನು ಚೆನ್ನಾಗಿ ಎಳೆದುಕೊಂಡು ಅದರ ಕಹಿಯನ್ನೆಲ್ಲ ಬಿಟ್ಟು ಕೊಡ್ತದೆ. ಈಗ ಹಾಗಲಕಾಯಿಗೆ ಉಪ್ಪು ಮಿಕ್ಸ್ ಮಾಡಿಟ್ಕೊಂಡು 20 ನಿಮಿಷ ಆಗಿದೆ. ಈಗ ಹಾಗಲಕಾಯಿಯನ್ನು ಗಟ್ಟಿ ಹಿಂಡಿ ಅದರ ನೀರನ್ನು ತೆಗಿಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಗಲಕಾಯಿಯನ್ನು ಕೈಯಲ್ಲಿ ತೆಗೆದುಕೊಂಡು ಗಟ್ಟಿಯಾಗಿ ಹಿಂಡಿ ಅದರ ರಸವನ್ನೆಲ್ಲ ತೆಗಿಬೇಕು. ಹಾಗಲಕಾಯಿಯ ಎಲ್ಲ ನೀರನ್ನು ಹಿಂಡಿ ತೆಗಿಬೇಕು, ಅದರಲ್ಲಿ ನೀರಿರಬಾರ್ದು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಹಾಗಲಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕುಂಟು. ಆಗ ನೀರಿನ ಪಸೆ ಇದ್ದರೆ ಅದು ಸಿಡಿಲಿಕ್ಕೆ ಶುರುವಾಗ್ತದೆ. ತೋರಿಸಿದ ಹಾಗೆ ಎಲ್ಲ ಹಾಗಲಕಾಯಿಯನ್ನು ಚೆನ್ನಾಗಿ ಹಿಂಡಿ ಅದರ ರಸವನ್ನೆಲ್ಲ ತೆಗೆದು ಹಾಗಲಕಾಯಿ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಇಟ್ಕೊಳ್ಳಿ. ಒಂದು ಕಾವಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ತುಂಡು ಮಾಡಿಟ್ಕೊಂಡಂಥ ಹಾಗಲಕಾಯಿಯನ್ನು ಹಾಕಿ ಡೀಪ್ ಫ್ರೈ ಮಾಡಿಕೊಳ್ಳಿ. ಹಾಗಲಕಾಯಿ ಕಲರ್ ಚೇಂಜ್ ಆಗಿ ಬರುವವರೆಗೂ ಡೀಪ್ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಆಗ್ತಾ ಬರುವಾಗ ಹಾಗಲಕಾಯಿ ಕಲರ್ ಚೇಂಜ್ ಆಗ್ತದೆ. ಈಗ ನಮ್ಮ ಹಾಗಲಕಾಯಿ ಫ್ರೈ ಆಗ್ತಾ ಬಂತು, ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ. ನೋಡಿ ಹಾಗಲಕಾಯಿ ಇಷ್ಟು ಫ್ರೈ ಆದ ನಂತರ ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಪಸೆ ಎಲ್ಲ ಸ್ವಲ್ಪ ಡ್ರೈ ಆಗಲಿ. ಈಗ ನಾವು ಕೋಸಂಬರಿಗೆ ಬೇಕಾಗಿರೋ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ತೆಂಗಿನ ತುರಿ, ಹುಳಿ, ಹುರಿದ ಮೆಣಸು, ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ನೀರು ಸೇರಿಸದೆ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಮಸಾಲೆ ಹೀಗೆ ತರಿಯಾಗಿ ಇರಲಿ. ಈಗ ನಮ್ಮ ಕೋಸಂಬರಿ ಮಸಾಲೆ ತಯಾರಾಗಿದೆ. ಈಗ ರೆಡಿ ಮಾಡಿಟ್ಟ ಮಸಾಲೆಯನ್ನು ಒಂದು ಬೌಲಿಗೆ ಹಾಕಿ ಫ್ರೈ ಮಾಡಿಕೊಂಡು ಇಟ್ಟಿರುವಂತಹ ಹಾಗಲಕಾಯಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡಿರುವ ಹಾಗಲಕಾಯಿಯನ್ನು ಮಸಾಲೆ ಸೇರಿಸಿದ ಹಾಗೆ ಸಹ ತಿನ್ಬೋದು. ಇರಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ, ಆಯಿತಾ. ಈಗ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಗಲಕಾಯಿ ಬೆರೆಸಿದ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ನಾನಿಲ್ಲಿ ಹಾಗಲಕಾಯಿಯನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ, ಹಾಗಾಗಿ ತೆಂಗಿನ ಎಣ್ಣೆ ಹಾಕಲಿಲ್ಲ. ನೀವು ಬೇರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿದ್ರೆ 1 ಚಮಚ ತೆಂಗಿನ ಎಣ್ಣೆಯನ್ನು ಕೊನೆಯಲ್ಲಿ ಕೋಸಂಬರಿಗೆ ಮಿಕ್ಸ್ ಮಾಡಿ ತುಂಬ ಪರಿಮಳ ಬರ್ತದೆ. ಈಗ ನಮ್ಮ ಹಾಗಲಕಾಯಿ ಕೋಸಂಬರಿ ತಯಾರಾಗಿದೆ. ಚಪಾತಿಯೊಟ್ಟಿಗೆ, ಗಂಜಿ ಊಟಕ್ಕೆ, ಅನ್ನದೊಟ್ಟಿಗೆ, ರಸಂ, ತೋವೆ ಹಾಗೂ ಬೇಳೆ ಸಾರು ಮಾಡಿದಾಗ ಇದನ್ನು ಸೈಡ್ ಡಿಶ್ ಆಗಿ ಮಾಡಿದರೆ ರುಚಿಕರವಾಗಿರ್ತದೆ. ಧನ್ಯವಾದಗಳು.